ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಅಪ್ಡೇಟಲ್ಲಿ ನಾವೇನು ತಿಳ್ಕೊತಿದ್ದೀವಿ ಅಂದರೆ, ನೀವು ಭಾಳ ಜನ ಭಾಳ ಥರ ಕ್ವಶನ್ ಕೇಳ್ತಿದ್ರಿ. ಲೈಕ್ ನನಗೆ ಸೀಟ್ ಅಲೌಟ್ ಆಗಿಲ್ಲ, ನೆಕ್ಸ್ಟ್ ರೌಂಡಲ್ಲಿ ನಂಗೆ ಸೀಟ್ ಅಲೌಟ್ ಆಗುತ್ತಾ, ನನಗೆ ಈಗ ಆಲ್ರೆಡಿ ಸೀಟ್ ಅಲೌಟ್ ಆಗಿದೆ, ನಾನು ನೆಕ್ಸ್ಟ್ ಏನು ಮಾಡಬೇಕು, ಮತ್ತು ಇನ್ನೂ ಸೀಟ್ ಉಳಿದಿದ್ದಾವ, ಅಥವಾ ನಾನು BSc ನರ್ಸಿಂಗ್ ಸಿಕ್ಕಿದೆ, ನಾನು ಇವತ್ತೇ ಚಾಯ್ಸ್ ಎಂಟ್ರಿ ಮಾಡಿಬಿಡ್ಬೋದಾ ಅಂತೆಲ್ಲ ಭಾಳ ಕ್ವಶನ್ ಕೇಳ್ತಿದ್ರ. ಅವಕ್ಕೆಲ್ಲ ಆನ್ಸರ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ. ಇವಾಗ KE ಅವರು ಟೋಟಲಾಗಿ ಎಷ್ಟು ಸೀಟ್ಗೆ ಸೀಟ್ ಅಲಾಟ್ ಮಾಡ್ತಾರೆ ಅಂದರೆ 1,41,877 ಸೀಟ್ನ ಅವ್ರು ಅಲಾಟ್ ಮಾಡ್ತಾರೆ. ಇವಾಗ ಫಸ್ಟ್ ರೌಂಡಲ್ಲಿ ಅವ್ರು ಎಷ್ಟು ಸೀಟ್ ಆಲ್ರೆಡಿ ಅಲಾಟ್ ಮಾಡಿದ್ದಾರೆ ಅಂದರೆ 1,22,512 ಸೀಟ್ ಅವ್ರು ಆಲ್ರೆಡಿ ಅಲಾಟ್ ಮಾಡಿದ್ದಾರೆ. ಇನ್ನು ಎಷ್ಟು ಸೀಟ್ ಉಳಿದಿದ್ದಾವೆ ಅಂದರೆ 19,374 ಸೀಟಿನ ಉಳಿದಿದ್ದಾವೆ. ಓಕೆ, ಯಾವುದೇ ರೀತಿಯಾದಂಥ ಸೀಟ್ ಅಲೌಟ್ ಆಗಿಲ್ಲ. ಸೊ ನೀವೇನಾದರೂ ಇವಾಗ ಕೇಳಿದರೆ ನನಗೆ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆನಾ ಅಂತಂದು, ಎಸ್, ದೆರ್ ಇಸ್ ಅ ಪ್ರೊಬಬಿಲಿಟಿ. ಇವಾಗ ಯಾವ್ಯಾವ ಕೋರ್ಸ್ಗಳಿಗೆ ಉಳಿದಿದ್ದಾವೆ ಸೀಟ್ ಅಂತ ನೋಡೋಣ. KE ಅವರು ಟೋಟಲಾಗಿ ಇಂಜಿನಿಯರಿಂಗ್ ಸೀಟ್ ಎಷ್ಟು ಅಲೌಟ್ ಮಾಡ್ತಾರೆ ಅಂದರೆ 91,724 ಸೀಟ್ ಅವ್ರು ಅಲೌಟ್ ಮಾಡ್ತಿದ್ದಾರೆ. ಇವಾಗ ಫಸ್ಟ್ ರೌಂಡಲ್ಲಿ ಅವ್ರು ಎಷ್ಟು ಸೀಟ್ನ ಅಲೌಟ್ ಮಾಡಿದ್ದಾರೆ ಅಂದರೆ 90,748 ಸೀಟ್ ಅವರು ಆಲ್ರೆಡಿ ಅಲೌಟ್ ಮಾಡಿದ್ದಾರೆ. ಇನ್ನು ಎಷ್ಟು ಸೀಟ್ ಉಳಿದ್ವು? 976 ಸೀಟಿನ ಉಳಿದಿದ್ದಾವೆ. ಹಾಗೆ ವೆಟರ್ನರಿಲಿ ಅವರು ಸೀಟ್ ಎಷ್ಟು ಅಲಾಟ್ ಮಾಡ್ತಾರೆ ಅಂದರೆ 361 ಸೀಟ್ ಅವ್ರು ಅಲಾಟ್ ಮಾಡ್ತಿದ್ದಾರೆ. ಮತ್ತು ಇವಾಗ ಫಸ್ಟ್ ರೌಂಡಲ್ಲಿ ಅದಷ್ಟು ಸೀಟ್ ಕೂಡ ಅಲಾಟ್ ಆಗಿಬಿಟ್ಟಿದೆ. ಯಾವುದೂ ಸೀಟ್ ವೇಕೆನ್ಸಿ ಉಳಿದಿಲ್ಲ ಇದರಲ್ಲಿ, ವೆಟರ್ನರಿಲಿ. ನೆಕ್ಸ್ಟು ಇವಾಗ ಅವರು ಮೆಡಿಕಲ್ಲು, ಡೆಂಟಲು, ಆಯುಷ್ ಮತ್ತು ಫಾರ್ಮಸಿ ಇವಿಷ್ಟು ಕೋರ್ಸ್ನ ಬಿಟ್ಬಿಟ್ಟು ಇನ್ನು ಎಲ್ಲ ಕೋರ್ಸು ಕೂಡ ಸೀಟ್ ಆಲ್ರೆಡಿ ಅಲಾಟ್ ಮಾಡಿದ್ದಾರೆ. ಇವಾಗ ನನಗೆ ಆಲ್ರೆಡಿ ಸೀಟ್ ಸಿಕ್ಬಿಟ್ಟೈತಿ, ನಾನೇನು ಮಾಡಬೇಕು? ಇವಾಗ ಚಾಯ್ಸ್ ಎಂಟ್ರಿ ಮಾಡಬೇಕು. ಚಾಯ್ಸ್ ಎಂಟ್ರಿ ಮಾಡೋಕ್ಕಂದ್ರೆ ಲಾಸ್ಟ್ ಡೇಟ್ ಯಾವುದು? ಲಾಸ್ಟ್ ಡೇಟ್ ಎಷ್ಟು ಅಂದರೆ ಜುಲೈ 24 ಇಸ್ ಅ ಲಾಸ್ಟ್ ಡೇಟ್. ನಿಮ್ಮ ಕ್ವಶನ್ ಏನಾದರೂ ಲಾಸ್ಟ್ ಡೇಟ್ ಜುಲೈ 24 ಇದೆ, ನನಗೆ HS ಕೋರ್ಸ್ ಸಿಕ್ಕಿದೆ, ನಾನು ಇವತ್ತೇ ಹೋಗಿ ಚಾಯ್ಸ್ ಎಂಟ್ರಿ ಮಾಡಿ ಅಡ್ಮಿಷನ್ ಮಾಡಿಸ್ಬಿಡ್ಬೋದಾ ಅಂತ ಇದ್ದರೆ ಇದಕ್ಕೆ ಆನ್ಸರ್ ನೋ, ಇಟ್ಸ್ ನಾಟ್ ಪಾಸಿಬಲ್. ಯಾಕಂದರೆ KE ಅವರು ಒಂದೊಂದು ಕೋರ್ಸ್ಗೆ ಒಂದೊಂದು ದಿನಾಂಕನ ನಿಗದಿಪಡಿಸಿರ್ತಾರೆ, ಹೋಗಿ ಯಾವಾಗ ಅಡ್ಮಿಷನ್ ಆಗುತ್ತೆ ಮತ್ತು ನೀವು ಯಾವಾಗಿಂದ ಚಾಯ್ಸ್ ಎಂಟ್ರಿ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್, ನನಗೆ ಇವಾಗ ಇಂಜಿನಿಯರ್ ಸೀಟ್ ಸಿಕ್ಕಿದೆ, ನಾನು ಚಾಯ್ಸ್ 1 ಹಾಕಿ ಅಡ್ಮಿಷನ್ ಯಾವಾಗಿಂದ ಮಾಡಿಸ್ಬೋದು ಅಂತಂದರೆ ಜುಲೈ 16ರಿಂದ. ಹಾಗೆ ಅಗ್ರಿ ಮತ್ತು ವೆಟರ್ನರಿ ಸ್ಟೂಡೆಂಟ್ಸು ಜುಲೈ 17ರಿಂದ ಚಾಯ್ಸ್ ಎಂಟ್ರಿ ಮಾಡ್ಬೋದು. ಮತ್ತು ಯೋಗ ಮತ್ತು ನ್ಯಾಚುರೋಪತಿ, BPT, BPO ಮತ್ತು AHS ಕೋರ್ಸ್ನ ವಿದ್ಯಾರ್ಥಿಗಳು ಜೂನ್ 18ರಿಂದ ಹಾಗೂ BSc ನರ್ಸಿಂಗ್ ಅಭ್ಯರ್ಥಿಗಳು ಜೂನ್ 19ರಿಂದ ಚಾಯ್ಸ್ ದಾಖಲಿಸಬಹುದು. ಓಕೆ, ಇದು ಯಾರ್ಯಾರಿಗೆಲ್ಲ ಸೀಟ್ ಅಲೌಟ್ ಆಗಿದೆ ಅವರಿಗಾಯಿತು. ಇವಾಗ ನಂಗೆ ಸೀಟೇ ಅಲೌಟ್ ಆಗಿಲ್ಲ, ನಾನು ನೆಕ್ಸ್ಟ್ ರೌಂಡಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಿಮಗೇನಾದರೂ ತಿಳ್ಕೊಬೇಕಾಗಿದ್ದರೆ ಆ ವಿಡಿಯೋದ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ, ಅವಶ್ಯಕತೆ ಇದ್ದರೆ ನೋಡಿರಿ. ಇವಾಗ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಸ್ಪೋರ್ಟ್ಸ್ ಎಲಿಜಿಬಿಲಿಟಿ ಲೀಸ್ಟ್ ಲೇಟಾಗಿ ಬಂದಿರೋದ್ರಿಂದ ಸ್ಪೋರ್ಟ್ಸ್ ಕೋಟಾ ಸೀಟ್ಸ್ನ ಅಲೌಟ್ ಮಾಡಲು ಸಾಧ್ಯವಾಗಲಿಲ್ಲ, ಅದನ್ನು ಸೆಕೆಂಡ್ ರೌಂಡಲ್ಲಿ ಹಂಚಿಕೆ ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. ಇನ್ನು ಇತರ ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ನ ಯಾರ್ಯಾರು ಕ್ಲೇಮ್ ಮಾಡಿದಾರೋ ಅವರಿಗೆ ಅಲೌಟ್ ಮಾಡಿದ್ದಾರೆ. ಇನ್ನು ಏನು ಉಳಿತಾವಲ್ಲ, ಅದೇ ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಉಳಿದಾವಲ್ಲ, ಅವನ್ನ ಇದೇ ರೌಂಡಲ್ಲಿ ಆಯಾ ಕ್ಯಾಟಗರಿಗೆ ಅಲೌಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಿಂಗಂದರೆ ಇದು ಹೇಗೆ ಅರ್ಥ ಮಾಡ್ಕೋಬೋದು ಅಂದರೆ, ಎಕ್ಸಾಂಪಲ್ ಹೇಳ್ತೀನಿ. MS ರಾಮಯ್ಯ ಕಾಲೇಜಲ್ಲಿ ST ಕ್ಯಾಟಗರಿಲಿ ಒಂದು ಸೀಟು PHಗೆ ರಿಸರ್ವ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಇವಾಗ ಯಾವುದೇ ST ಕ್ಯಾಟಗರಿ PH ಕೋಟಾ ಕ್ಲೇಮ್ ಮಾಡಿರೋರು ಆ ಕಾಲೇಜ್ನ ಆಪ್ಷನ್ ಎಂಟ್ರಿ ಲೀಸ್ಟ್ ಮಾಡಿಲ್ಲ ಅಂದರೆ ಆ ಒಂದು ಸೀಟು ST ಕ್ಯಾಟಗರಿ ಸ್ಟೂಡೆಂಟ್ಗೆ ಅಲಾಟ್ ಆಗುತ್ತೆ. ಇದನ್ನೇ ಇವ್ರು ಹೇಳಿರೋದು. ಈ ಥರ ಎಲ್ಲ ಒಂದು ಗುಡ್ ನ್ಯೂಸ್ ಏನು ಅಂದರೆ, ಈ ಥರ ಲಾಸ್ಟ್ ಇಯರು ಸೆಕೆಂಡ್ ರೌಂಡಲ್ಲಿ ಮಾಡ್ತಿದ್ರು, ಬಟ್ ಈ ಇಯರು ಫಸ್ಟ್ ರೌಂಡಲ್ಲೇ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ರಿಪ್ಲೈ ಮಾಡೋಕ್ಕೆ. ಆಗಿಲ್ಲ ಅಂದರೆ ಇನ್ಸ್ಟಾಲ್ಲಾದರೂ ಮೆಸೇಜ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ನೀಡಿದರೆ ಶೇರ್ ಮಾಡಿರಿ. ಇದೇ ರೀತಿ ಕೌನ್ಸ್ಲಿಂಗ್ ಮತ್ತು ಕಾಲೇಜ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.